ವಿಜಯನಗರ ಜಿಲ್ಲೆಯಲ್ಲಿ 36 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದೆ. ಜಿಲ್ಲೆಯಲ್ಲಿ ಸಿದ್ಧವಾಗಿದೆ ಪ್ರತ್ಯೇಕ ಹೀಟ್ ಸ್ಟ್ರೋಕ್ ವಾರ್ಡ್. ಹೊಸಪೇಟೆ ತಾಲೂಕಿನ ಎಂಸಿಎಚ್ ಆಸ್ಪತ್ರೆಯಲ್ಲಿ ಬೆಡ್ಗಳ ವ್ಯವಸ್ಥೆ ಮಾಡಿದ್ದಾರೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ 3 ಬೆಡ್ ಅನ್ನು ಹಾಕಿದ್ದಾರೆ. ಅಲ್ಲಿ ಒಟ್ಟು ಜಿಲ್ಲೆಯ 52 ಪ್ರಾಥಮಿಕ ಕೇಂದ್ರಗಳಲ್ಲಿ 75 ಬೆಡ್ಗಳ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಆ ವಾರ್ಡ್ಗಳಲ್ಲಿ ಫ್ಯಾನ್ಗಳಿದ್ದಾವೆ, ORS ಇದೆ ಮತ್ತು ನೀರಿನ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಅಲ್ಲಿನ ಜಿಲ್ಲಾ ವೈದ್ಯರು ಅಂದರೆ ಹಿರಿಯ ಅಧಿಕಾರಿಗಳೆಲ್ಲ ಸೇರಿಕೊಂಡು ಮತ್ತು DHO ಅವರು ಎಲ್ಲ ಸಿಬ್ಬಂದಿಗಳು ಶ್ರಮ ಹಾಕಿ ಈಗ ಎಲ್ಲ ವಾರ್ಡನ್ನು ರೆಡಿ ಮಾಡಿದ್ದಾರೆ. ಅಲ್ಲಿ ನೀರಿದೆ, ORS ಇದೆ, ಫ್ಯಾನ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹೀಟ್ ಸ್ಟ್ರೋಕ್ ಅಂದರೆ ಒಂದು ಪ್ರಕೃತಿ ವೈಪರೀತ್ಯದ ಬಗ್ಗೆ ಒಂದು ಜನರಲ್ಲಿ ಒಂದು ಅರಿವು ಮೂಡಿಸಿರ್ತಕ್ಕಂಥ ಒಂದು ಮಾತನಾಡ್ತೀನಿ. ನಮ್ಮ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಆರೋಗ್ಯ ಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಅಧಿಕಾರಿಗಳ ಒಂದು ಸಹಕಾರದೊಂದಿಗೆ ನಾವು ಈ ಜಿಲ್ಲೆಯಲ್ಲಿ ಹೀಟ್ ವೇವ್ನ ಒಂದು ವ್ಯವಸ್ಥಿತವಾಗಿ ಈ ಸವಾಲನ್ನು ಎದುರಿಸೋಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ನಾವು ಪ್ರತಿ ಒಂದು PHCಯಲ್ಲಿ ಒಂದೊಂದು ಬೆಡ್ ಅದಕ್ಕೆ ಮತ್ತು CHCಯಲ್ಲಿ 2 ಬೆಡ್ ಮತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ 3 ಬೆಡ್ನ ಅದಕ್ಕೋಸ್ಕರ ಒಂದು ತಂಪಾದ ಒಂದು ಏರಿಯಾದಲ್ಲಿ ಒಂದು ಫ್ಯಾನ್ ಅಥವಾ ಏರ್ ಕೂಲರ್ ಇಟ್ಟು ಒಂದು ORS ಕಾರಣ ನಿರ್ಲಜ್ಜೀಕರಣ ಕಡಿಮೆ ಮಾಡೋದಕ್ಕೆ ಒಂದು ORS ಕಾರಣ ಅಂತ ಮಾಡಿಬಿಟ್ಟು ಜನರಿಗೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಮತ್ತು ನಾವು ಪ್ರಚಾರವನ್ನು ಮತ್ತು ICಯನ್ನು ಸರ್ಕಾರದಿಂದ ಬರ್ತಕ್ಕಂಥದ್ದೆಲ್ಲನೂ ನಾವು VC ಮೂಲಕ ನಮ್ಮೆಲ್ಲ ವೈದ್ಯಾಧಿಕಾರಿಗಳು ಮತ್ತು ಆರೋಗ್ಯ ಕಾರ್ಯಕರ್ತರಿಗೆ VC ಮೂಲಕ ತಿಳಿಸ್ತಕ್ಕಂಥ ವ್ಯವಸ್ಥೆನ ಮಾಡಿದ್ದೀವಿ. ಈ ಒಂದು ಹೀಟ್ ಸ್ಟ್ರೋಕ್ ಅಂದರೆ ಒಂದು ಪ್ರಕೃತಿ ವೈಪರೀತ್ಯದ ಬಗ್ಗೆ ಒಂದು ಜನರಲ್ಲಿ ಒಂದು ಅರಿವು ಮೂಡಿಸಿರ್ತಕ್ಕಂಥ ಒಂದು ಮಾತನ್ನು